ಎಸ್ ಆಯುಷ್ ಶಕ್ತಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ, ಸೊ ಯಾವ ರೀತಿ ಯೂಸ್ ಮಾಡಬೇಕು, ಇದರಿಂದ ಏನ್ ಬೆನಿಫಿಟ್ಸ್ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಯುಷ್ ಶಕ್ತಿ ಅನ್ನೋದು ಮೇನ್ ಆಗಿ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಗೆ ಮಾಡಿರುವಂತದ್ದು. ಪುರುಷ ಮತ್ತು ಮಹಿಳೆಯರಲ್ಲಿ ಲೈಂಗಿಕ ಸಮಸ್ಯೆಗಳು ಇರುವುದು ಸಾಮಾನ್ಯ. ಸೊ ವೈದ್ಯಕೀಯ ಸಮಸ್ಯೆಗಳಿಂದ ಹಿಡಿದು ಭಾವನಾತ್ಮಕ ಸಂಪರ್ಕದ ವರೆಗೂ ಈ ಸಮಸ್ಯೆಗಳು ಸಮಸ್ಯೆಗಳಿಗೆ ಕಾರಣಗಳು ಹಲವಾರು ಇರಬಹುದು. ಸೊ ನಿಮಗೆ ತಿಳಿದಿರುವಂತೆ ಲೈಂಗಿಕ ಚಟುವಟಿಕೆಯು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಪ್ರಮುಖ ಚಟುವಟಿಕೆಯಾಗಿರುತ್ತದೆ. ಸೊ 1 minute ಸರ್, ಟೀಮ್ ಜಾಯಿನ್ ಆಗ್ತಾರೆ ಇನ್ನೂ, ಸೊ ಜಸ್ಟ್ ಅಡ್ಮಿಟ್ ಮಾಡ್ತೀನಿ. ಸೊ ಅಂಡ್ ಲೈಂಗಿಕ ಕ್ರಿಯೆಯಲ್ಲಿ ನಿರಾಸಕ್ತಿಯಿಂದ ಅನೇಕ ಸಂಬಂಧಗಳು ಕೂಡ ಕೊನೆಗೊಳ್ಳುತ್ತದೆ. ಅಂಡ್ ವಾಸ್ತವವಾಗಿ ಕಳಪೆ ಲೈಂಗಿಕ ಕ್ಷಮತೆಯು ಸಂಬಂಧಗಳನ್ನು ನಾಶ ಉಂಟು ಮಾಡಬಹುದು ಅಥವಾ ಮುರಿಯಬಹುದು. ಆದಾಗ್ಯೂ ನೀವು ವಿವಿಧ ಪ್ರಕ್ರಿಯೆಗಳು, ವ್ಯಾಯಾಮಗಳು, ಔಷಧೋಪಚಾರಗಳು ಮತ್ತು ಆಹಾರ ಕ್ರಮಗಳಲ್ಲಿ ಬದಲಾವಣೆಗಳು ಮೂಲಕ ಇಂತಹ ಸಮಸ್ಯೆಗಳನ್ನು ಪರಿಹರಿಸಬಹುದು. ಎಸ್, ಅಂಡ್ ಆಯುಷ್ ಮಠ್ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತದೆ ಆಯುಷ್ ಶಕ್ತಿ. ಎಸ್, ಇದು ವಿಶಿಷ್ಟ ಮತ್ತು ಪ್ರೀಮಿಯಂ ನೈಸರ್ಗಿಕ ಸಾಮಗ್ರಿಗಳೊಂದಿಗೆ ತಯಾರಿಸಲಾದ ಔಷಧ ರಸ ಪ್ರತಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸಲು ಮತ್ತು ಸಾಮಾನ್ಯ ದೌರ್ಬಲ್ಯಕ್ಕಾಗಿ ಬಳಸಲಾಗುತ್ತದೆ. ಈ ಆಯುರ್ವೇದ ಪದಾರ್ಥಗಳು ಗಮನಾರ್ಹ ಗಿಡಮೂಲಿಕೆಯಾಗಿದ್ದು ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಪ್ರಯೋಜನಗಳನ್ನು ಯೋಗಕ್ಷಮತೆಗೆ ತಲುಪಿಸುತ್ತದೆ. ಅಂಡ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿದೆ. ಇದು ಮೈನ್ ಆಗಿ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಯೂಸ್ ಮಾಡ್ತಾರೆ. ಸೊ ಇದು ಏನೋ ನೈಸರ್ಗಿಕವಾಗಿ ಮಾಡಿರುವಂತದ್ದು. ಎಸ್, ಅಂಡ್ ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಅಂದ್ರೆ 30 ಮಿಲಿ ml ಗೆ ಸೊ 100 ರಿಂದ 150 ml ನೀರ್ನ ಮಿಕ್ಸ್ ಮಾಡಿ 30 ml ಇದು ಡ್ರಾಪ್ಸ್ ಗೆ ಸೊ 100 to 150 ml ವಾಟರ್ ನ ಮಿಕ್ಸ್ ಮಾಡಿ ದಿನಕ್ಕೆ ಡೈಲಿ 2 times ನೀವು ಮಾಡ್ಬೋದು. ಇದನ್ನ ಊಟ ಮಾಡುವ 30 ನಿಮಿಷದ ಮೊದಲು ಇದನ್ನ ಯೂಸ್ ಮಾಡ್ಬೇಕು. ನೀವು ಊಟ ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆ ಒಂದು 30 minutes ಮುಂಚೆ ಇದನ್ನ ಯೂಸ್ ಮಾಡ್ಬೇಕಾಗತ್ತದೆ. ಓಕೆ, ಉತ್ತಮ ಫಲಿತಾಂಶಕ್ಕಾಗಿ ನೀವು ಏನದು ಯೂಸ್ ಮಾಡಿದ್ದೇನೆ 2 ದಿನಕ್ಕೆ ನಿಮಗೆ ಸ್ಟ್ರೆಂತ್ ಬಂದು ಏನೋ ಒಂದು ರಿಯಾಕ್ಷನ್ಸ್ ಏನೋ ಸಿಗೋದಿಲ್ಲ. ಸೊ ಅಟ್ಲೀಸ್ಟ್ 1 or 2 months ನೀವು ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ಇದ್ರಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಯಾರೆಲ್ಲ ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಅವರೆಲ್ಲ ಯೂಸ್ ಮಾಡಬಾರ್ದು. ಅಂಡ್ ಇದನ್ನ ಕಂಪಲ್ಸರಿ ಏನೋ ಗರ್ಭಿಣಿ ಯಾರು ಇರ್ತಾರೆ ಅವರು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಅದಿಲ್ದೇನೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ರೈಟ್? ಎಸ್, ಹಳದಿ ಡ್ರಾಪ್ ಬಗ್ಗೆ ಗೊತ್ತಾಗಿದೆ ಅನ್ಕೊಂತೀನಿ ಸರ್. ಹೋಪ್